ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 17ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ, ಮನಸ್ಸು ಮತ್ತೆ ಬುದ್ಧಿನೇ ಈ ಒಂದು ಆತ್ಮ ಮತ್ತೆ ಪರಮಾತ್ಮ ಇದರಲ್ಲಿ ಭೇದವನ್ನ ಉಂಟು ಮಾಡುವಂತ ಭ್ರಮೆಯನ್ನ ಉಂಟು ಮಾಡೋದಕ್ಕೆ ಮುಖ್ಯ ಕಾರಣವಾಗಿ ಇದೆ. ಯಾವುದು? ಮನಸ್ಸು ಮತ್ತೆ ಬುದ್ಧಿ. ಅದಕ್ಕೋಸ್ಕರನೇ ಮನಸ್ಸು ಬುದ್ಧಿ ಯಾವಾಗ ಪರಮಾತ್ಮನಲ್ಲಿ ಏಕಾಕಾರವಾಗಿಬಿಡುತ್ತೋ ಆಗ ಸಾಧಕನ ದೃಷ್ಟಿಯಲ್ಲಿ ಏನಾಗುತ್ತೆ, ಈ ಆತ್ಮ ಮತ್ತು ಪರಮಾತ್ಮ ಬೇರೆ ಅನ್ನುವಂಥ ಭೇದ ಭ್ರಮೆ ಕಂಪ್ಲೀಟಾಗಿ ಹೊರಟೋಗ್ಬಿಡುತ್ತೆ. ಅಲ್ಲಿ ಧ್ಯಾತ, ಧ್ಯಾನ, ಧ್ಯೇಯ ಎಲ್ಲವೂ ಹೊರಟೋಗಿ ಕೇವಲ ಭಗವಂತ ಒಬ್ಬನೇ ಇರುವಂಥದ್ದು ಅನ್ನೋದು ತಿಳುವಳಿಕೆಗೆ ಬರುತ್ತಲ್ಲ, ಅದನ್ನೇ ಪರಮಾತ್ಮನಲ್ಲಿ ಏಕೀಭಾವದಿಂದ ಸ್ಥಿತನಾಗೋದು ಅಂತ ಹೇಳೋದು ಅಂತ ತಿಳ್ಕೊಂಡಿದ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ತತ್ಪರಾಯಣ ಈ ಪದ ಯಾರಿಗೆ ಹೇಳೋದು, ಯಾರ ಬಗ್ಗೆ ತತ್ಪರಾಯಣ ಅಂತ ಹೇಳ್ತಾ ಇರೋದು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಈಗ ನಾವು ಹಿಂದೆ ತಿಳ್ಕೊಂಡ ಹಾಗೇನೆ ಆತ್ಮ ಮತ್ತು ಪರಮಾತ್ಮರ ಭೇದ ಭ್ರಮೆ ನಾಶವಾದ ಮೇಲೆ ಸಾಂಖ್ಯಯೋಗಿಯ ಸ್ಥಿತಿ ಇದೆಯಲ್ಲ, ಅದು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿ ಅಭಿನ್ನ ಭಾವದಿಂದ ನಾನೇ ಬೇರೆ ಭಗವಂತನೇ ಬೇರೆ ಅನ್ನುವಂಥ ಭಾವದಿಂದ ನಿಶ್ಚಲವಾದಾಗ, ಆ ರೀತಿಯೆಲ್ಲ ಯೋಚನೆ ಮಾಡದೆ ಅದು ನಿಶ್ಚಲವಾಗುತ್ತಲ್ಲ, ಆಗ ವಸ್ತುತಃ ಪರಮಾತ್ಮನ ಅತಿರಿಕ್ತ ಬೇರೆ ಯಾವುದರ ಅಸ್ತಿತ್ವನೂ ಇರೋದಿಲ್ಲ. ಅವನ ಮನಸ್ಸು, ಬುದ್ಧಿ, ಪ್ರಾಣ ಎಲ್ಲವೂ ಕೂಡ ಪರಮಾತ್ಮ ಸ್ವರೂಪನೇ ಆಗೋಗುತ್ತೆ. ಈ ಪ್ರಕಾರ ಸಚ್ಚಿದಾನಂದಘರ ಪರಮಾತ್ಮನ ಸಾಕ್ಷಾತ್ ಅಪರೋಕ್ಷ ಜ್ಞಾನದ ಮೂಲಕ ಅದರಲ್ಲಿ ಏಕತೆಯನ್ನ ಪಡ್ಕೊಳ್ತಾರಲ್ಲ, ಅಂಥ ಮನುಷ್ಯರ ಬಗ್ಗೆ ಇಲ್ಲಿ ತತ್ಪರಾಯಣ ಅನ್ನುವಂಥ ಪದ ಇರೋದು. ಯಾರಿಗೆ ನಾನು ಬೇರೆ ಭಗವಂತ ಬೇರೆ ಏನೂ ಇಲ್ಲ, ಎಲ್ಲ ಭಗವಂತನೇ ಅನ್ನೋದು ಗೊತ್ತಾಗಿ ಆ ಒಂದು ಜ್ಞಾನವನ್ನು ಪಡ್ಕೊಂಡಿರ್ತಾರಲ್ಲ, ಅಂಥವರಿಗೆ ಈ ತತ್ಪರಾಯಣ ಅನ್ನುವಂಥ ಪದವನ್ನು ಉಪಯೋಗ ಮಾಡಿದ್ದಾರೆ ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ತತ್ ಶಬ್ದದ ಅರ್ಥವನ್ನು ಸಚ್ಚಿದಾನಂದ ಘನ ಪರಮಾತ್ಮ ಅಂತ ಯಾಕೆ ಅಥವಾ ಹೇಗೆ ಮಾಡಿದ್ದಾರೆ? ಇಲ್ಲಿ ತತ್ ಅಂದರೆ ಪರಮಾತ್ಮ ಅಂತ ಪ್ರಯೋಗ ಮಾಡಿದಾರಲ್ಲ, ಅದು ಹೇಗೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಹಿಂದಿನ ಶ್ಲೋಕದಲ್ಲಿ ಪರಂ ಜೊತೆಗೆ ತತ್ ಅನ್ನುವಂಥ ವಿಶೇಷಣ ಬಂದಿದೆ. ಅಲ್ಲಿ ಯಥಾರ್ಥ ಜ್ಞಾನದ ಮೂಲಕ ಯಾವ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ ಅನ್ನೋದನ್ನು ಹೇಳಿದಾರೋ ಅದರ ಜೊತೆಗೇನೆ ಈ ಶ್ಲೋಕದ ತತ್ ಶಬ್ದ ಸಂಬಂಧ ಇಟ್ಕೊಳ್ಳುತ್ತೆ. ಅಲ್ಲಿ ಇಂಥ ಒಂದು ಸಾಧನೆಯನ್ನು ಮಾಡಿದಾಗ, ಈ ಜ್ಞಾನವನ್ನು ತಿಳ್ಕೊಂಡಾಗ ಯಾವ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೋ ಅದರ ಬಗ್ಗೆನೇ ಹೇಳೋದಕ್ಕಿಲ್ಲಿ ತತ್ ಅನ್ನುವಂಥ ಶಬ್ದವನ್ನು ಮುಂದುವರಿಸಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಪ್ರಕರಣಕ್ಕೆ ಅನುಸಾರವಾಗಿ ಅದರ ಅರ್ಥವನ್ನು ಸಚ್ಚಿದಾನಂದ ಘನ ಪರಮಾತ್ಮ ಅಂತಾನೆ ತಿಳ್ಕೊಳ್ಳೋದು ಸರಿಯಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಜ್ಞಾನ ನಿರ್ಧೂತ ಕಲ್ಮಷಾಹ ಪದದಲ್ಲಿ ಬಂದಿರುವಂತಹ ಜ್ಞಾನ ಶಬ್ದ ಯಾವ ಜ್ಞಾನದ ಬಗ್ಗೆ ಹೇಳ್ತಾ ಇರೋದು? ಕಲ್ಮಷ ಶಬ್ದ ಮತ್ತು ನಿರ್ಧೂತ ಶಬ್ದದ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಏನು ಅಂತಂದರೆ, 16ನೇ ಶ್ಲೋಕದಲ್ಲಿ ಯಾವ ಜ್ಞಾನವನ್ನು ಅಜ್ಞಾನ ನಾಶಕ ಅಂದರೆ ಅಜ್ಞಾನವನ್ನು ನಾಶ ಮಾಡುವಂಥದ್ದು ಮತ್ತು ಪರಮಾತ್ಮನನ್ನು ಪ್ರಕಾಶಿತಗೊಳಿಸುವಂಥದ್ದು ಅಂತ ಹೇಳಿದಾರೋ, ಆ ಯಥಾರ್ಥ ತತ್ವಜ್ಞಾನದ ವಾಚಕವಾಗಿಯೇ ಇಲ್ಲಿ ಜ್ಞಾನ ಅನ್ನುವಂಥ ಶಬ್ದ ಇದೆ. ಈ ಒಂದು ಐಹಿಕ ಪ್ರಪಂಚದ ಜ್ಞಾನವನ್ನು ನಾವು ತಿಳ್ಕೊಳ್ತೀವಲ್ವ, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ನಮ್ಮ ಅಜ್ಞಾನ ದೂರ ಆಗಿ ಪರಮಾತ್ಮ ಪ್ರಕಾಶಿತವಾಗಬೇಕು, ಆ ಜ್ಞಾನದ ಬಗ್ಗೆ ಇಲ್ಲಿ ಜ್ಞಾನ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಮತ್ತು ಶುಭಾಶುಭ ಕರ್ಮಗಳು, ಹಾಗೆ ರಾಗದ್ವೇಷಾದಿ ಅವಗುಣಗಳು ಮತ್ತು ವಿಕ್ಷೇಪ ಮತ್ತು ಆವರಣ ಈ ಎಲ್ಲದರ ವಾಚಕವಾಗಿ ಕಲ್ಮಷ ಅನ್ನುವಂಥ ಶಬ್ದ ಇದೆ. ರಾಗದ್ವೇಷಗಳು, ನಮ್ಮಲ್ಲಿರುವಂಥ ಅವಗುಣಗಳು ಬೇಕಾದಷ್ಟು ಇದೆಯಲ್ವಾ, ಇದೆಲ್ಲದರ ಬಗ್ಗೆ ಕಲ್ಮಷ ಅನ್ನುವಂಥ ಶಬ್ದ ಇದೆ. ಯಾಕೆ ಅಂತಂದರೆ ಇದೆಲ್ಲ ಏನು ಮಾಡುತ್ತೆ, ಆತ್ಮನ ಬಂಧನಕ್ಕೆ ಇವೆಲ್ಲ ಕಾರಣವಾಗಿರುತ್ತೆ. ಅದಕ್ಕೋಸ್ಕರ ಆಮೇಲೆ ಕಲ್ಮಷ ಅರ್ಥಾತ್ ಪಾಪಗಳೇ ಆಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಯಾಕಂದರೆ ಆತ್ಮನನ್ನು ಯಾವುದೆಲ್ಲ ಬಂಧಿಸುತ್ತೋ ಅದೆಲ್ಲ ಪಾಪನೇ ಆಗಿದೆ. ಇದೆಲ್ಲವೂ ಕೂಡ ಚೆನ್ನಾಗಿ ನಷ್ಟ ಆಗೋದಿದೆಯಲ್ಲ, ಅಂದರೆ ಇದೆಲ್ಲ ನಮ್ಮಲ್ಲಿ ಇಲ್ಲದೇ ಇರುವಂಥದ್ದಿದೆಯಲ್ಲ, ಅದನ್ನು ನಿರ್ಧೂತ ಅಂತ ಹೇಳೋದು. ಇದೆಲ್ಲ ಚೆನ್ನಾಗಿ ನಷ್ಟ ಆಗೋದನ್ನೇ ನಿರ್ಧೂತ ಅಂತ ಹೇಳೋದು. ಮೇಲೆ ಹೇಳಿರುವ ರೀತಿಯಿಂದ ಸಾಧನದಿಂದ ಸಿಕ್ಕಿರುವಂಥ ಯಥಾರ್ಥ ಜ್ಞಾನದ ಮೂಲಕ ಯಾರ ಮಲ, ವಿಕ್ಷೇಪ
ಮತ್ತು ಈ ಆವರಣ ರೂಪಿ ಎಲ್ಲ ಪಾಪಗಳು ಕೂಡ ಕಂಪ್ಲೀಟಾಗಿ ನಾಶ ಆಗ್ಬಿಟ್ಟಿದೆಯೋ, ಯಾರಲ್ಲಿ ಪಾಪ ಸ್ವಲ್ಪ ಕೂಡ ಉಳಿದಿಲ್ವೋ, ಯಾರು ಸರ್ವಥಾ ಸದಾ ಕಾಲಕ್ಕೆ ಪಾಪರಹಿತರಾಗಿದ್ದಾರೋ ಅವರು ಜ್ಞಾನ ನಿರ್ಧೂತ ಕಲ್ಮಶ ಆಗಿದ್ದಾರೆ ಅನ್ನೋದೇ ಇದರ ಅರ್ಥ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಅಪುನರಾವೃತ್ತಿ ಪ್ರಾಪ್ತವಾಗುವುದು ಅಂತ ಹೇಳಿದಾರಲ್ಲ, ಹಂಗಂದ್ರೆ ಅರ್ಥ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಯಾವ ಪದ ಪ್ರಾಪ್ತವಾದ ಮೇಲೆ ಯೋಗಿ ಮತ್ತೆ ವಾಪಸ್ ಬರೋದಿಲ್ವೋ, ಯಾವುದಕ್ಕೆ 16ನೇ ಶ್ಲೋಕದಲ್ಲಿ ತತ್ಪರಂ ಹೆಸರಿನಿಂದ ಕರೆದಿದ್ದಾರೋ, ಗೀತೆಯಲ್ಲಿ ಯಾವುದರ ವರ್ಣನೆ ಕೆಲವೊಂದು ಕಡೆ ಅಕ್ಷಯ ಸುಖ ಅಂತ ಹೇಳಿದ್ದಾರೆ, ಕೆಲವೊಂದು ಕಡೆ ನಿರ್ವಾಣ ಬ್ರಹ್ಮ ಅಂತ ಹೇಳಿದ್ದಾರೆ, ಇನ್ನೂ ಕೆಲವು ಕಡೆ ಉತ್ತಮ ಸುಖ ಅಂತ ಹೇಳಿದ್ದಾರೆ, ಇನ್ನೂ ಕೆಲವು ಕಡೆ ಪರಮಗತಿ, ಕೆಲವು ಕಡೆ ಪರಮಧಾಮ, ಕೆಲವೊಂದು ಕಡೆ ಅವ್ಯಯ ಪದ, ಇನ್ನೂ ಕೆಲವು ಕಡೆ ದಿವ್ಯ ಪರಮಪುರುಷ, ಈ ಹೆಸರುಗಳಿಂದ ಬಂದಿದೆಯೋ ಆ ಯಥಾರ್ಥ ಜ್ಞಾನದ ಫಲರೂಪಿ ಪರಮಾತ್ಮನನ್ನು ಪಡೆಯೋದಿದೆಯಲ್ಲ, ಅದೇ ಅಪುನರಾವರ್ತಿಯನ್ನು ಪಡೆಯೋದು ಅಂತ ಹೇಳಿರುವಂಥದ್ದು. ಆ ಭಗವಂತನನ್ನು ಪಡ್ಕೊಳ್ಳೋದು ಅಥವಾ ನಾವು ಮುಕ್ತಿ, ಮೋಕ್ಷ ಅಥವಾ ವೈಕುಂಠ ಏನೇನೋ ನಮ್ಮ ಒಂದು ಭಾಷೆಯಲ್ಲಿ ನಾವು ಕರಿತೀವಲ್ವಾ, ಅದನ್ನೆಲ್ಲ ಪರಮಗತಿ, ನಿರ್ವಾಣ ಪಡೆಯೋದು, ಪರಮಧಾಮವನ್ನು ಪಡೆಯೋದು, ಇದೆಲ್ಲವೂ ಕೂಡ ಅಪುನರಾವೃತ್ತಿಯನ್ನು ಪಡೆಯೋದು ಅಂತಲೇ ಅರ್ಥ. ಅಂದರೆ ಯಾವ ಜ್ಞಾನದ ಮೂಲಕ ಆ ಭಗವಂತನನ್ನು ಪಡಿತೀವೋ ಅದನ್ನೇ ಅಪುನರಾವೃತ್ತಿ ಅಂತ ಹೇಳೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿಗೆ 17ನೇ ಶ್ಲೋಕ ಫುಲ್ಲು ಕಂಪ್ಲೀಟ್ ಆಗುತ್ತೆ. ನಮ್ಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.